Hi guys, welcome back to my YouTube channel. Welcome to Lavanya Vaibhav Vlogs. ನಾನು ಆಲ್ರೆಡಿ ನನ್ನ ಕ್ಯಾಮ್ರಾ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದಾದ್ಮೇಲೆ ನಾನು 2 ವ್ಲಾಗ್ನ ರೆಕಾರ್ಡ್ ಮಾಡಿದ್ದೆ, 2 ವ್ಲಾಗ್ಸ್. ಅದಕ್ಕೆ ಮೊದಲು ಒಂದ್ಸರಿ ರೆಕಾರ್ಡ್ ಮಾಡಿದ್ದೆ, ನಾನೇ ಫಾರ್ಮೇಟ್ ಮಾಡಿಬಿಟ್ಟೆ. ಅದನ್ನ ಸೆಕೆಂಡ್ ಟೈಮು ರೆಕಾರ್ಡ್ ಮಾಡಿದೆ. ಪಾರ್ಟ್ 1 ಪಾರ್ಟ್ 2 ಇತ್ತು ಅದು ವಿಡಿಯೋ. ಮೋರ್ ದೆನ್ 30 ಮಿನಿಟ್ಸ್ ವಿಡಿಯೋ. ಅದು ಹೆಂಗೆ ಕ್ವಾಲಿಟಿ ಅದೆಲ್ಲ ಬರುತ್ತೆ ಅಂತ ನೋಡಕ್ಕೆ ಫಸ್ಟ್ ಫೋನಲ್ಲಿ ಹಾಕೊಂಡು ನೋಡಿದೆ, ಆಮೇಲೆ ಲ್ಯಾಪ್ಟಾಪ್ ಅಲ್ಲಿ ಹಾಕೊಂಡು ನೋಡಿದೆ. ಎಲ್ಲ ಸಾಲದು ಅಂತ ಟಿವಿಯಲ್ಲಿ ಹಾಕೊಂಡು ನೋಡಿದೆ. ಈಗ ವಿಡಿಯೋ ಸಪೋರ್ಟೇ ಮಾಡ್ತಾ ಇಲ್ಲ, ಸೊ ಅದೆಲ್ಲ ಹೊರಟೋಗಿದೆ. ಈಗ ಮತ್ತೆ ಅದನ್ನೆಲ್ಲ ಫಸ್ಟ್ ಇಂದ ಶೂಟ್ ಮಾಡ್ಬೇಕು. ಫಸ್ಟ್ ಪಾರ್ಟ್ 1 ವಿಡಿಯೋ ಡೆಫಿನೆಟ್ ಆಗಿ ಶೂಟ್ ಮಾಡ್ಬೋದು, ಪ್ರಾಬ್ಲಮ್ಮೇ ಇಲ್ಲ. ಬಟ್ ಪಾರ್ಟ್ 2 ವಿಡಿಯೋನೇ ನಿಜವಾಗ್ಲೂ ಅದರಲ್ಲಿ ಸನ್ನಿ ಮತ್ತೆ ಅಮ್ಮ ಎಷ್ಟು ಕಷ್ಟ ಪಟ್ಟಿದ್ರು ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನಂಗೆ ಅದು ಹೋಗಿರೋದೇ ಇವಾಗ ತಲೆನೋವು ಬಂದಿರೋದು. ಅಂದ್ರೆ ತಲೆನೋವು ಅಂದ್ರೆ ನಂಗೆ ಬೇಜಾರಾಗಿ ಹೋಗ್ತಾ ಇದೆ. ಅದ್ರ ಬೇಕು ಅಂದ್ರೆ ಈಗ ಅದನ್ನ ರೀಕ್ರಿಯೇಟ್ ಮಾಡಕ್ ಆಗಲ್ಲ. ಸೊ ಆದ್ರೆ ಈ ವಿಡಿಯೋದಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ನಂಗೆ ಬೇಜಾರಾಗಿ ಹೋಗ್ತಾ ಇದೆ ಸಿಕ್ಕಾಪಟ್ಟೆ. ಅದರಲ್ಲಿ ನಿಜವಾಗೂನು ಫುಲ್ ಅವ್ರಿಬ್ಬರದೇ ಕಂಪ್ಲೀಟ್ ಎಫರ್ಟ್ಸ್ ಇತ್ತು. ಅದರಲ್ಲಿ ಫುಲ್ ವಿಡಿಯೋ ಹೊಟ್ಟೋಗಿದೆ, ಬೇಜಾರಾಗ್ತಾ ಇದೆ. ಬಟ್ ಏನ್ ಮಾಡಕ್ ಆಗಲ್ಲ, ನಾನು ಕಲಿತಾ ಇದ್ದೀನಿ. ಐ ಡೋಂಟ್ ನೋ ವಾಟ್ ಎಸ್ ಟಿ ಕಾರ್ಡ್ ನನಗೆ ಬಂದಿರೋದು ಚೀಪ್ ಕ್ವಾಲಿಟಿನಾ ಅಥವಾ ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನ ನೋಡ್ಬೇಕು. ಲೋಕಲ್ ಸ್ಟೋರಲ್ಲಿ ಎಲ್ಲಾದ್ರೂ ವಿಚಾರಿಸೋಣ, ಯಾವ್ದಾದ್ರು ST ಕಾರ್ಡ್ ಇಂದ ಏನಾಗ್ತಿದೆ ಏನು ಅಂತ ಅನ್ಬಿಟ್ಟು ವಿಚಾರಿಸೋಣ ಅಂತ ಅನ್ಕೊಂಡಿದೀನಿ. ಸೊ ಇದ್ಲೇನೆ ನನ್ ನಾರ್ಮಲ್ ಆಗಿ ಕೇಳಿದಕ್ಕೆ ಏನ್ ಹೇಳ್ತು ಅಂತಂದ್ರೆ, ಐಫೋನ್ ಹಾಕಿ ಡಿಜಿಗೆ ಹಾಕಿದ್ರೆ ಈ ತರ ಸಪೋರ್ಟ್ ಮಾಡಲ್ಲ ಅಂತ ಅಂತು. ಮೇ ಬಿ ಅದಿಶು ಅಂದ್ರೆ ನೆಕ್ಸ್ಟ್ ಇಂದ ಏನ್ ಪ್ಲಾನ್ ಮಾಡ್ತೀವಿ ಗೊತ್ತಾಗ, ಶೂಟ್ ಮಾಡಿದ್ರೆ ಲ್ಯಾಪ್ಟಾಪ್ ಹಾಕೊಂಡ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಏನೋ ಒಂದು ಮಾಡ್ಕೊಳ್ಳೋದಾಗುತ್ತೆ. ವಿಡಿಯೋ ಒಂದ್ ಕಾಪಿ ಲ್ಯಾಪ್ಟಾಪ್ ಅಲ್ಲಿ ಇರೋ ತರ ನೋಡ್ಕೊಂತೀನಿ. ಆಕ್ಚುಲಿ ಲ್ಯಾಪ್ಟಾಪ್ನು ನಾನು ಏನ್ ಮಾಡಿ ರೀಸೆಟ್ ಕೊಟ್ಟಿದ್ದೀನಿ, ಅಂದ್ರೆ ಫುಲ್ಲು ರಿಫ್ರೆಶ್ ಟೈಪ್ ಮಾಡಿಸ್ತಾ ಇದೀನಿ. ಲ್ಯಾಪ್ಟಾಪ್ ಸರ್ವಿಸ್ ಕೊಟ್ಟಿದ್ದೀನಿ. ಅದರಿಂದ ಹಿಂಗೆಲ್ಲ ಆಯ್ತು. ಅಂಡ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಿಮ್ಗೆ ಒಂದು ಪ್ರಾಡಕ್ಟ್ ನ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ತೋರಿಸಿ ಆಲ್ರೆಡಿ ರೀಲಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡ್ಕೊಡಿ. ಬಟ್ ಇಲ್ಲೂ ನಿಮಗೆ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು. ಸೊ ಇದೇನ್ ಗೊತ್ತಾ, ನಾನು 600 ರುಪೀಸ್ಗೆ ಇದು ಫುಲ್ ಕಾಂಬೋ ಸೆಟ್, ಮೇಕಪ್ ಕಾಂಬೋ ಸೆಟ್ ಇತ್ತು. ಅದಕ್ಕೆ ತರಿಸ್ಕೊಂಡೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಏನ್ ಗೊತ್ತಾ, 600ಗೆ ಒಂದು ಫುಲ್ ಕವರೇಜ್ ಫೌಂಡೇಶನ್ ಬರ್ತಾ ಇದೆ. ಅಂಡ್ ಇನ್ನು ಇಷ್ಟು ಪ್ರಾಡಕ್ಟ್ಸ್ ಇದೆ, ನಾನು ಒಂದೊಂದೇ ತೋರಿಸ್ತೀನಿ. ಯೂಶಲಿ ನಾವು ಒಂದು ಫೌಂಡೇಶನ್ಗೆ ಏನಿದ್ರು 700 ಅಥವಾ ಮಿನಿಮಮ್ 350 ಆದ್ರೂ ಈ ತರ ಇಷ್ಟು ಈ ಸೈಜ್ ಆದ್ರೆ 450 ಆದ್ರೂ ಕೊಡಲೇಬೇಕು. ಬಟ್ ಜಸ್ಟ್ ನಮ್ಗೆ ಏನು 600ಗೆ ಮೇಕಪ್ ಬೇಕಾಗಿರೋ ಮೇನ್ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇದೆ ಅಂದ್ರೆ ಟ್ರೈ ಮಾಡ್ಲೇಬೇಕಲ್ವಾ. ಸೊ ಅದಕ್ಕೆ ಅಂತ ತರಿಸ್ಕೊಂಡೆ. ಇದು ಫೌಂಡೇಶನ್, ಇದ್ರಲ್ಲಿ SPF 25 ಸಹ ಇದೆ. ಹೋಗ್ಬಿಟ್ಟು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ ಅಂತ ಅಂದ್ಬಿಟ್ಟು. ಬಿಲ್ಡಬಲ್ ಕವರೇಜ್ ಇದೆ, ಲಿಕ್ವಿಡ್ ಫಾರ್ಮುಲಾ, ನಾನ್ ಕ್ಲಾಗಿ, ಲೈಟ್ ವೆಯ್ಟ್. ಇದು ನಾನು ಏನು ಸ್ವಲ್ಪ ಕ್ಯಾರಮೆಲ್ ಶೇಡ್, ಡಸ್ಕಿ ಶೇಡ್ಗೆ ತರಿಸಿರೋದು. ಅಂಡ್ ದಿಸ್ ಐ ಶ್ಯಾಡೋ ಸಹ ಬಂದಿದೆ. ಇದ್ರದ್ದು ಇಂಡಿವಿಜುವಲ್ ಆಗಿ ತಗೊಂತೀವಿ ಅಂದ್ರೆ 350 ರುಪೀಸ್. ಏನೇ ಆಫರ್ ಇದ್ರು ಐ ಥಿಂಕ್ ವಿ ಹ್ಯಾವ್ ಟು ಪೇ 300 ಆದ್ರೂ. ಬಟ್ ಇದು ಐ ಶ್ಯಾಡೋ ಇದೆ, ಇದನ್ನ ಓಪನ್ ಮಾಡಿ ತೋರಿಸ್ಬೇಕಾ ಏನ್ ಬೇಡ ಅನ್ಸುತ್ತೆ. ಅಂಡ್ ಕಾಜಲ್ ಕೊಟ್ಟಿದ್ದಾರೆ, ಪ್ರೈಮರ್ ಕೊಟ್ಟಿದ್ದಾರೆ, ಸೊ ಪ್ರೈಮರ್ ಕೊಟ್ಟಿದ್ದಾರೆ, ಒಂದು ಲಿಪ್ಸ್ಟಿಕ್ ಕೊಟ್ಟಿದ್ದಾರೆ ರೆಡ್ ಶೇಡ್ ಅಲ್ಲಿ, ಐಲೈನರ್ ಕೊಟ್ಟಿದ್ದಾರೆ, ಇದು ವಾಟರ್ ಪ್ರೂಫ್ ಗೈಸ್. ಆಮೇಲೆ ಐಬ್ರೋ ಪೆನ್ಸಿಲ್, ಕಾಜಲ್ ಕೊಟ್ಟಿದ್ದಾರೆ. ಐಬ್ರೋ ಪೆನ್ಸಿಲ್ ಬಂದು ಬ್ರೌನ್ ಕಲರ್, ಕಾಜಲ್ ಬಂದು ಬ್ಲ್ಯಾಕ್ ಕಲರ್. ಇಷ್ಟು ಜಸ್ಟ್ ಫಾರ್ 600 ರುಪೀಸ್ ಗೈಸ್. 599ಗೆ ಈ ಪ್ರಾಡಕ್ಟ್ ಬಂದಿರೋದು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಬೇಡಿ, ನಾನೇ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಲಿಂಕ್ ಅಲ್ಲಿ ತಗೋಬಹುದು. ಅಂಡ್ ಇನ್ನೊಂದು ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ಬೇಕು. ಇದೊಂದು ರೀಲ್ ಅಪ್ಲೋಡ್ ಮಾಡಿದ್ದೀನಿ, ಇಫ್ ಇನ್ ಕೇಸ್ ಯಾರು ನೋಡಿಲ್ಲ ಅಂದ್ರೆ. ಇವಾಗ ಹಾಕಿರೋದು ಈ ಶೇಡ್ ಗೈಸ್, ಈಗ ಹಾಕಿರೋದು ಏನು ಮೇಕಪ್ ಆಗಿಲ್ಲ, ಜಸ್ಟ್ ಈ ಲಿಪ್ಸ್ಟಿಕ್ ಅಷ್ಟೇ. ವಿಡಿಯೋ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಟ್ರಾನ್ಸ್ಫರ್ ಪ್ರೂಫ್ ಇದೆ ಇದು. ಮತ್ತೆ ಏನಿಲ್ಲ ಅಂದ್ರೂ 8 hours ಸ್ಟೇ ಅಂತೂ ಇದ್ದೇ ಇರುತ್ತೆ. ಆಫ್ಟರ್ ದಟ್ ಇರುತ್ತೆ. ಬಟ್ ಒಂದ್ ಸ್ವಲ್ಪ ಅಲ್ಲಲ್ಲಿ ಗೊತ್ತಲ್ವಾ, ಲಿಪ್ಸ್ಟಿಕ್ ಇದಾಗ್ತಾ ಫೇಡ್ ಆಗ್ತಾ ಬರುತ್ತೆ. ಬಟ್ 8 hours ಏನೂ ಆಗಲ್ಲ, ಕತ್ಲದಂಗಿರುತ್ತೆ. ನಂಗೆ ಸಖತ್ ಇಷ್ಟ ಆಯ್ತು. ಇದು ನಾನು ಡೆಫಿನೆಟ್ ಆಗಿ ರೆಕಮೆಂಡ್ ಮಾಡ್ತೀನಿ. ಯಾರಾದ್ರೂ ಲಿಪ್ಸ್ಟಿಕ್ ಲವರ್ಸ್ ಇದ್ರೆ ಡೆಫಿನೆಟ್ ಆಗಿ ಇದನ್ನ ಟ್ರೈ ಮಾಡಿ. ಅಂಡ್ ಇನ್ನೊಬ್ರು ನಂದು ಸ್ಟ್ಯಾಂಡ್ ಬಗ್ಗೆ ಕೇಳ್ತಾ ಇದ್ರು.
ಸೊ ಸ್ಟ್ಯಾಂಡ್ ಅಮೆಝಾನ್ ಇಂದಾನೆ, ಅದ್ರದ್ದು ಲಿಂಕ್ ಕೆಳಗಡೆ ಹಾಕಿರ್ತೀನಿ. ಆ್ಯಂಡ್ ನೌ ಐ ಆಮ್ ಶೂಟಿಂಗ್ ಇನ್ ಮೈ ನ್ಯೂ ಕ್ಯಾಮರಾ. ನನಗೆ ಬೇಜಾರಾಗ್ತಾ ಇದೆ. ನನ್ನ ಮೂರು ವಿಡಿಯೋಸ್ ಹೊಟ್ಟೋಗಿದೆ. ಅದರಲ್ಲೆಲ್ಲ ರಾಯದೆಲ್ಲ ಕ್ಯೂಟ್ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಒಂದೇನೋ ತೇಜಕ್ ಕಳ್ಸಿದೀನಿ, ಮೇ ಬಿ ಅವಳ ಹತ್ರ ಇರುತ್ತೆ. ಇನ್ ಮಿಕ್ಕಿದ್ ಯಾವ್ದು ಇಲ್ಲ. ಮನೆ ಇದು ಆ ವಿಡಿಯೋ ಹಾಕಾದ್ಮೇಲೆ ಇದನ್ನ ಅಪ್ಲೋಡ್ ಮಾಡ್ತೀನ ಅಥವಾ ಇದಾದ್ಮೇಲೆ ಅದನ್ನ ಅಪ್ಲೋಡ್ ಮಾಡ್ತೀನ ಗೊತ್ತಿಲ್ಲ ನಂಗೆ. ಅದಕ್ಕೆ ಏನ್ ವಿಷಯ ಹೇಳ್ಬೇಕು ಹೇಳ್ಬಾರ್ದು ಅನ್ನೋದೇ ಗೊತ್ತಿಲ್ಲ ಗೈಸ್. ನಾನ್ ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನ್ಗೆ ಬೇಜಾರ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಇದನ್ನ. ಬಟ್ ಕೆಲವು ವಿಡಿಯೋಸ್ ನಾವು ರೀಕ್ರಿಯೇಟ್ ಮಾಡಕ್ಕಾಗಲ್ಲ. ಈಗ ನಾನೆಲ್ಲ ಒಂದು ಪ್ಲೇಸ್ಗೆ ಹೋಗಿ ಬಂದಿರ್ತೀನಿ. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಬ್ಲಾಗ್ ನಂದಿಗೆ ಹೋಗಿ ಬಂದಿರ್ತೀನಿ. ಅದೇನೇನ ಆಗೋಯ್ತು ಅಂತಂದ್ರೆ ಅದಷ್ಟೇ ಕತೆ. ಆ ವಿಡಿಯೋಗೋಸ್ಕರ ನಾನು ಮತ್ತೆ ನಂದಿಗೆ ಹೋಗಿ ಬರಲ್ಲ. 1 more ಬ್ಲಾಗ್ ಶೂಟ್ ಮಾಡ್ಬೇಕಷ್ಟೇನೆ. ಸೊ ಇದು ಏನು ಅನ್ನೋದನ್ನ ನಾನು ಕರೆಕ್ಟಾಗಿ ಯಾರಾದ್ರೂ ಗ್ಯಾಜೆಟ್ ಎಕ್ಸ್ಪರ್ಟ್ಸ್, ಸರ್ವಿಸ್ ಸೆಂಟರ್ ಅಲ್ಲಿ ತಿಳ್ಕೊಬೇಕು. ಫಾರ್ ನೌ ಆ 2 ವಿಡಿಯೋ ಏನು ಅಂತ ಹೇಳ, ಅದಾದ್ಮೇಲೆ ಇದಾಗ್ಲಾ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಇದೇ ಫಸ್ಟ್ ಬರ್ತಲ್ಲ, ಅದು ಇಲ್ಲ ಇದೇ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಬರುತ್ತೆ. ಎನಿವೆ ಶೂಟ್ ಮಾಡ್ಕೊಂಡಿರ್ತೀನಿ. ಇಫ್ ಇನ್ ಕೇಸ್ ಆ ವಿಡಿಯೋ ಏನಾರ ಇದಕ್ಕಿಂತ ಫಸ್ಟೇ ಹಾಕಿದ್ರೆ ಇಲ್ಲೆಲ್ಲಾದ್ರೂ ಆ್ಯಡ್ ಮಾಡಿರ್ತೀನಿ ಗೈಸ್. ಇಲ್ಲ ಅಂತ ಅಂದ್ರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಡೆಫಿನೆಟ್ ಆಗಿ ಮೆನ್ಷನ್ ಮಾಡಿರ್ತೀನಿ. ಸಾಕಾಯ್ತು, ಬೇಜಾರಾಗೈತಿ. ನೆಕ್ಸ್ಟ್ ಏನೋ ಅಪ್ಡೇಟ್ ಕೊಡ್ಬೇಕಿತ್ತು. ಮೈಕ್ ಕೇಳಿದ್ರು ಯಾರೋ ಸ್ವಲ್ಪ ಜನ. ಇದು ಮೈಕ್ ನಾನು ಯೂಸ್ ಮಾಡ್ತಾ ಇರೋದು ಫಾರ್ ಕ್ಯಾಮ್ರಾ. ಐ ಆಮ್ ನಾಟ್ ಯೂಸಿಂಗ್ ದಿಸ್, ಬಟ್ ಫಾರ್ ಐಫೋನ್ ಇದೇ ಯೂಸ್ ಮಾಡ್ತಾ ಇರೋದು. ಸೊ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸರ್ಚ್ ಮಾಡಿ. ಆರ್ಎಸ್ ಸನ್ನಿ ಹತ್ರ ಲಿಂಕ್ ಇಸ್ಕೊಂಡು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಅಂಡ್ ಗೈಸ್ ಏನ್ ಗೊತ್ತಾ, ಇದು ನೀವು ಏನಂತಾರೆ ಆಂಧ್ರ ಇನ್ಫ್ಲೂಯೆನ್ಸರ್ಸ್ ಅಥವಾ ಆಂಧ್ರದವ್ರದ್ದು ವಿಡಿಯೋಸ್ ನೋಡಿದ್ರೆ ಈ ತರ ಬೀಡ್ಸ್ ಚೈನ್ ತುಂಬಾನೇ ಫೇಮಸ್ ಅವ್ರ ಹತ್ರ. ಇದನ್ನ ಆಕ್ಚುಲಿ ಗೋಲ್ಡ್ ಅಲ್ಲಿ ಮಾಡ್ತಾರೆ. ಜಸ್ಟ್ ಫಾರ್ ಕಿಲೋ 1 ಗ್ರಾಮ್ ಆ ಥರ ಎಲ್ಲ ಇಟ್ಕೊಂಡು ಅವ್ರು ಸಿಲ್ವರ್ ಅಲ್ಲಿ. ಅವ್ರಿಗೆ ದೇ ಲವ್ ಪರ್ಲ್ಸ್ ಅಂಡ್ ಬೀಡ್ಸ್ ನಮ್ಗಿಂತ ಜಾಸ್ತಿ ಇಷ್ಟಪಡ್ತಾರೆ ಹೈದ್ರಾಬಾದ್ ಅವರೆಲ್ಲರೂ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ನಂಗೆ ಇದ್ರ ರೆಪ್ಲಿಕಾ ಮೀಶೋದಲ್ಲಿ ಸಿಕ್ತು ಗೈಸ್. ಇದು ಚೈನು ಆಯ್ತಾ, ಎಕ್ಸಾಕ್ಟ್ ಅವರು ಸಿಲ್ವರ್ ಅಲ್ಲಿ ಹೆಂಗ್ ತೋರಿಸಿದ್ರು ಹಂಗೆ ಇದೆ. ಮೀಶೋದಲ್ಲಿ ಸಿಕ್ತು, ತರಿಸ್ಕೊಂಡೆ. ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಬಟ್ ಏನು ನಮ್ಮ ಅಮ್ಮಗೆ ಇದು ಏನೋ ಅಷ್ಟಿಷ್ಟ ಆಗಲಿಲ್ಲ. ಬಟ್ ಐ ಲೈಕ್ ಇಟ್. ನನಗೆ ಕೆಲವು ಡ್ರೆಸ್ಸಸ್ಗೆ, ಕೆಲವು ಸ್ಯಾರೀಸ್ಗೆ ಇದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಅಮ್ಮ ಅವ್ರು ರಿಟರ್ನ್ ಹಾಕ್ಬಿಡು, ನಂಗೇನು ಇಷ್ಟ ಆಗಿಲ್ಲ ಅಂದ್ರು. ಬಟ್ ಐ ಲೈಕ್ ಇಟ್. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ನನ್ಗೆ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್. ನನ್ನ ಹತ್ರ ಈ ಬೀಟ್ಸಲ್ಲಿ ಇದೆ, ಬಟ್ ಈ ಕಲರ್ ಇಲ್ಲ ನನಗಂತ. ಸೊ ನಾನು ಏನಕ್ಕೆ ತರಿಸಿದ್ದು ಅಂದರೆ ಇದೇನಾದರೂ ಇಷ್ಟ ಆದರೆ ನೆಕ್ಸ್ಟು ಈ ಥರ ಗೋಲ್ಡಲ್ಲಿ ಏನಾದರೂ ಟ್ರೈ ಮಾಡೋಣ. ಹೆಂಗಿದ್ರು ಕಮ್ಮಿ 1 ಗ್ರಾಮ್ ಒಳಗೆ ಆಗೋಗುತ್ತಲ್ವ. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದು. ಸದ್ಯಕ್ಕೆ ಈಗ ಇದು ಮ್ಯಾಚ್ ಆಗುವಂಥ ಸೀರೆ ನನ್ನ ಹತ್ರ ಇಲ್ಲ ಗೈಸ್. ಇದಕ್ಕೆ ಮ್ಯಾಚ್ ಆಗುವಂಥ ಸೀರೆ ತಗೊಂಡು ಹಾಕೊಂಡು ತೋರಿಸ್ಬೇಕಾ ಗೊತ್ತಿಲ್ಲ. ಸೊ ಇದೊಂದು ಅದಕ್ಕೆ ಇದು ವಿಡಿಯೋ ಮಾಡಿಲ್ಲ, ಬ್ಲಾಗಲ್ಲಿ ತೋರಿಸ್ತಾ ಇದ್ದೀವಿ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ ಗೈಸ್. ಆ್ಯಂಡ್ ಇಷ್ಟರಲ್ಲೇ ಮೀಶೋದೊಂದು ಬ್ಲಾಗ್ ಮಾಡ್ತೀನಿ ಕಂಪ್ಲೀಟಾಗಿ. ನಾನು ಮೀಶೋದಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನ ಒಂದು ಬ್ಲಾಗಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ದಟ್ ನೀವು ಆ ವಿಡಿಯೋ ಇಷ್ಟಲ್ಲೇ ಬೇಗ ಅಂದರೆ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ಲ. ಶೂಟ್ ಆಗಿದೆ ಅಂದರೆ ಡೆಫಿನೆಟಾಗಿ ಶೂಟ್ ಆಗಿಲ್ಲ. ಕ್ಯಾಮ್ರಾ ಬರೋಕ್ಕೆ ಕಾಯ್ತಾ ಇದ್ದೆ. ಕ್ಯಾಮ್ರಾ ಬಂದಿದೆ. ಈಗ ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡ್ಕೋಬೇಕು. ಈ ಥರ ಪ್ಲೈನ್ ಆಗಿದ್ರೆ ಏನೋ ಚೆನ್ನಾಗಿರಲ್ವೇನೋ, ಒಂದು ಸ್ವಲ್ಪ ಪಾಪಪ್ ಎಲಿಮೆಂಟ್ಸ್ ಆ್ಯಡ್ ಮಾಡಿ ಮಾಡೋಣ ಅಂತ ಅಂದುಕೊಳ್ಳುತ್ತಿದ್ದೇವೆ. ಬಟ್ ಅಂದುಕೊಂಡ ಹಾಗೆ ಇಲ್ಲ, ನನ್ನಂಗಾಗೋಗಿದೆ ನನ್ನ ಜೀವನ. ನನಗೆ ಅದರಲ್ಲಿ ಒಂದೇ ಒಂದು ಕ್ಲಿಪ್ ಮಾತ್ರ ಇದೆ. ಅದ್ರಲ್ಲಿ ಸನ್ನಿ ಮತ್ತೆ ನಾನು ಕೆಲಸ ಅದನ್ನು ಆ್ಯಡ್ ಮಾಡ್ತೀನಿ. ನಮ್ಮಮ್ಮ ಮಾಡ್ತಾ ಇರೋದೆಲ್ಲ ಎಕ್ಬಿಟ್ಟೋಗಿದೆ ಮಿಸ್. ಡಿಲೀಟ್ ಆಗೋಗಿದೆ ಗಾಯ್ಸ್. ನಂಗೆ ಬೇಜಾರಾಗೋಗ್ತಾ ಇದೆ. ಸೊ ಇದು ಪ್ರಾಡಕ್ಟ್ಸ್ ಅಪ್ಡೇಟ್ ನಿಮ್ಗೆ ಕೊಟ್ಟನಲ್ಲ. ಇನ್ನೂ ಯಾವ್ದಾರ ಪ್ರಾಡಕ್ಟ್ ನಾನು ಅಮೆಝಾನ್ ಇದಕ್ಕೋಸ್ಕರ
ಈಗ ಸಿರಮ್ ಇದೆ, ತುಂಬಾ ಚೆನ್ನಾಗಿದೆ. ಪಿಗ್ಮೆಂಟೇಷನ್ ಎಲ್ಲ ಕಮ್ಮಿ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತದೆ. ಬೇಕು ಅಂತ ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಟ್ಸ್ ಇಟ್. ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ. 10 ನಿಮಿಷ ಆಯ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ಏನ್ ಮಾಡ್ತೀನೋ ಗೊತ್ತಿಲ್ಲ. ಯಾವ್ದು ಪ್ಲಾನ್ ವ್ಲಾಗ್ ಇಲ್ಲ. ಕ್ಯಾಮ್ರಾ ಇದೆ, ಆನ್ ಮಾಡ್ದ ವ್ಲಾಗ್ ಮಾಡ್ದ ಇರೋದನ್ನ ಅಪ್ಲೋಡ್ ಮಾಡಿ ಅಷ್ಟೇ. ಹಿಂಗ್ ಮಾಡ್ಕೊಬೇಕು. ಬಟ್ ಇದನ್ನ ರಿಸಾಲ್ವ್ ಮಾಡ್ಕೊಬೇಕು ಬಸ್. ಕ್ಯಾಮ್ರಾ ಇಶ್ಯೂನ ಯಾವಾಗೂ ಈ ತರ ಆದ್ರೆ ಕಷ್ಟ ಆಗುತ್ತೆ. ಇಫ್ ಇನ್ ಕೇಸ್ SD ಕಾರ್ಡ್ ಇಶ್ಯೂ, ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದು, ಅವ್ನೇನ ಗಬ್ಬ SD ಕಾರ್ಡ್ ಕೊಟ್ಟಿದ್ದೆ, ನನಗೆ ರಿಟರ್ನ್ ಮಾಡಕ್ ಹೋಗಲ್ಲ. ಅದು ಪ್ಯಾಕೇಜಿಂಗ್ ಎಲ್ಲ ಹಿಂಗೆ ಎಸ್ತಾಕ್ಬಿಟ್ಟಿದೀನಿ. ಏನ್ ಮಾಡಕ್ಕಾಗಲ್ಲ, ಹೊಸ SD ಕಾರ್ಡ್ಗೆ ಇನ್ವೆಸ್ಟ್ ಮಾಡ್ಕೊಬೇಕಷ್ಟೇ. ಬಟ್ 6000 ರುಪೀಸ್ SD ಕಾರ್ಡ್ ಇದೆ. ಡಗ ಅಂತ ಇದೆ. ತಿನ್ನಂಗಲ್ಲ ಉಣ್ಣಂಗಲ್ಲ. 6000 ರೂಪಾಯಿ ಹೊಟ್ಟೋಯ್ತು. ಬಟ್ ಒಂದೇನು ಅಂದ್ರೆ ನಮ್ ಕಾರ್ ಡ್ಯಾಶ್ ಬೋರ್ಡ್ಗೆ ಹಾಕ್ಬೋದಾ SD ಕಾರ್ಡ್ ಅಂತ ಅನ್ಕೊಂಡ್ ಸಮಾಧಾನ ಮಾಡ್ಕೋಬೇಕಷ್ಟ್ ಬಿಟ್ರೆ ಇನ್ನೇನಿಲ್ಲ. ಬೇಜಾರಾಗ್ತಾ ಇದೆ. ಇನ್ನೊಂದ್ಸರಿ ಆ ಬ್ಲಾಗ್ ಮೇಲೆ ಹೋಗಿ ಶೂಟ್ ಮಾಡ್ಬೇಕು. ಇನ್ನೊಂದ್ಸರಿ ರೆಡಿಯಾಗಿ ಮಾಡ್ತೀನಿ. ನಮ್ಮಮ್ಮ ಹಳೆ ಬ್ಲಾಗ್ ನೋಡ್ಬಿಟ್ಟು ಏನ್ ಹಂಗಿದ್ಯಾ, ಒಂಚೂರು ರೆಡಿ ಆಗಿಲ್ಲ ಅಂತ ಮಾಡಿದ್ದೆ. ಬಟ್ ಈಗ ರೆಡಿ ಆಗ್ಬಿಟ್ಟು ಬ್ಲಾಗ್ ನ ಮಾಡೋಣ. That's it for today's vlog, guys. If you like my video, ಇದ್ರಲ್ಲಿ ಬರೀ ಮಾತಾಡಿದ್ದು ಪ್ರಾಡಕ್ಟ್ಸ್ ತೋರಿಸಿದಾಯ್ತು. ಬಟ್ ಎನಿವೇ, if you like my videos, please subscribe to my channel. ತುಂಬಾ ಜಾಸ್ತಿ ಎಕ್ಸೈಟಿಂಗ್ ವಿಡಿಯೋಸ್ ಯಾವಾಗೂ ಅಲ್ದಿದ್ರು ಅವಾಗಾದ್ರೂ ಹಾಕೇ ಹಾಕ್ತೀನಿ. So don't forget to subscribe to my channel. Thank you guys. Bye.